ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಬೆಳಗಾವಿ ಮರಾಠ ಮಂಡಳ ಕಾಲೇಜು ವಿದ್ಯಾರ್ಥಿನಿ ಅಪಹರಿಸಿ ಅತ್ಯಾಚಾರಕ್ಕೆ ಯತ್ನಿಸಿದ ಆರೋಪಿಗಳನ್ನು ಬಂಧಿಸುವಲ್ಲಿ ಬೆಳಗಾವಿ ಮಾರ್ಕೆಟ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ರೋಹಿತ್ ಮತ್ತು ಆತನ ಸಹೋದರ ರಿತೇಶ್ ಬಂಧಿತರು. ಇವರಿಬ್ಬರು 21 ವರ್ಷದ ಕಾಲೇಜು ಯುವತಿಯನ್ನ ಕಿಡ್ನಾಪ್ ಮಾಡಿ ಅವಳ ತಾಯಿಗೆ ಫೋನ್ ಮಾಡಿ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ರಂತೆ. ಬಳಿಕ ಅತ್ಯಾಚಾರ ಮಾಡಿದ್ದಾರೆಂದು ಯುವತಿ ತಾಯಿ ಆರೋಪಿಸಿದ್ದಾರೆ. ಯುವತಿಯನ್ನು ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗಿದೆ. ಆರೋಪಿಗಳನ್ನು ಮಾರ್ಕೆಟ್ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್, ಬೆಳಗಾವಿನಲ್ಲಿ ಕಾಲೇಜು ವಿದ್ಯಾರ್ಥಿಯನ್ನ ಅಪಹರಿಸಿದಂಥ ಇಬ್ಬರು ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಪ್ರಾಥಮಿಕವಾಗಿ ತನಿಖೆ ಮೂಲಕ ತಿಳಿದು ಬಂದಿರುವಂತಹ ಮಾಹಿತಿ ಏನಿದೆ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ? ಹೌದು ಮೈಸೂರು, ಏನು ನಿನ್ನೆ ಬೆಳಗಾವಿಯ ಪ್ರತಿಷ್ಠಿತ ಕಾಲೇಜಾದಂಥ ಮರಾಠ ಮಂಡಳ ಕಾಲೇಜಿಂದ ಬಿಕಾಂ ಫೈನಲ್ ಇಯರ್ 21 ವರ್ಷದ ವಿದ್ಯಾರ್ಥಿನಿಯನ್ನ ಅದೇ ಕಾಲೇಜಿನ ರೋಹಿತ್ ಮತ್ತು ತನ್ನ ಸಹೋದರನಾದಂಥ ರಿತೇಶ್ ಇಬ್ಬರು ಜೊತೆಯಾಗಿ ಒಂದು ಕಾರಿನ ಮುಖಾಂತರ ಅವಳನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ತದನಂತರ ಅವಳ ತಾಯಿಗೆ ಫೋನ್ ಮಾಡಿ ಏನು ನಿನಗೆ ನಿಮ್ಮ ಮಗಳಿಗೆ ನಾನು ಕಿಡ್ನಾಪ್ ಮಾಡ್ಕೊಂಡು ನೀನು ದುಡ್ಡು ಕೊಡಿಲ್ಲ ಅಂದ್ರೆ ನೀನು ಬಿಡಲ್ಲ ಅಂತ ಹೇಳಿ ಮಾಡ್ತಾರೆ. ಅದು ಪೊಲೀಸರು ಪ್ರಾಥಮಿಕ ತನಿಖೆಯನ್ನು ಕೈಗೊಂಡಾಗ ಇಲ್ಲಿ ತಿಳಿದು ಬರುವಂತ ವಿಷಯ ಏನಂತಂದ್ರೆ, ಏನು ಈ ರೋಹಿತ್ ಮತ್ತು ಏನು 21 ವರ್ಷದ ವಿದ್ಯಾರ್ಥಿನಿ ಇರ್ತಾರೆ, ಇಬ್ರು ಲವರ್ ಅಂತ ಇದ್ದಾರೆ, ಮೇಲ್ನೋಟಕ್ಕೆ ಹಂಗೆ ಕಂಡು ಬರ್ತಾ ಇದೆ. ಆದ್ರೆ ಆ ಹುಡುಗಿಯ ತಾಯಿ ಏನು 21 ವರ್ಷದ ವಿದ್ಯಾರ್ಥಿನಿಯ ತಾಯಿ ಒಂದು ಆರೋಪ ಮಾಡುವ ಪ್ರಕಾರ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗು ದುಡ್ಡಿಗೆ ಒಂದು ಡಿಮಾಂಡ್ ಮಾಡಿದ್ದಲ್ಲದೆ ಅವಳ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟು ಅವಳ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತೇಳಿ ಈ ಪ್ರಕರಣ ಕಂಪ್ಲೇಂಟ್ ದಾಖಲಾಗಿದೆ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ. ಮಾರ್ಕೆಟ್ ಪೊಲೀಸರು ಏನು ಅತ್ಯಾಚಾರಿಗಳಾಗಿರ್ಬೋದು, ಅತ್ಯಾಚಾರಕ್ಕೆ ಯತ್ನಿಸಿರೋರು ಅಂತ ಏನು ಹೇಳ್ತಾರೆ ರೋಹಿತ್ ಮತ್ತು ಅವನ ಸಹೋದರ ರಿತೇಶ್ ಅವರಿಬ್ಬರು ಬಂಧಿಸಿ ಈಗ ತನಿಖೆ ಕೈಗೊಂಡಿದ್ದಾರೆ. ಅದೇ ತರನಾಗಿ ಏನು 21 ವರ್ಷದ ವಿದ್ಯಾರ್ಥಿನಿ ಸ್ಥಳವನ್ನು ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದ್ದಾರೆ. ಆದ್ರೆ ಪ್ರಾಥಮಿಕ ತನಿಖೆಯನ್ನ ಈಗಾದ್ರೂ ಸಹ ಪೊಲೀಸರು ತನಿಖೆ ಕೈಗೊಂಡು ಅತ್ಯಾಚಾರ ಆಗಿದೆಯಾ ಅಥವಾ ಇಲ್ಲ ಅನ್ನೋದು ಪೊಲೀಸರ ತನಿಖೆ ನಂತರನೇ ಗೊತ್ತಾಗಲಿದೆ. ಮಂಜುನಾಥ್, ಇನ್ನು ವಿದ್ಯಾರ್ಥಿನಿಯ ಒಂದು ಪರಿಸ್ಥಿತಿ ಹೇಗಿದೆ? ಯಾಕೆಂತ ಹೇಳಿದ್ರೆ ಅವರು ಆರೋಪಿಸ್ತಾ ಇರೋದು ಅತ್ಯಾಚಾರ ನಡೆದಿದೆ ಅಂತ. ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗಿದೆಯಾ ಹೇಗೆ? ಹೌದು ಮಧುಸೂದನ್, ಏನಂತಂದ್ರೆ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ಯುವತಿಯನ್ನ ವೈದ್ಯಕೀಯ ತಪಾಸಣೆಗೆ ಹೊರಡಿಸಿದ್ದಾರೆ. ಅವರಲ್ಲಿರುವಂತಹ ಮಾಹಿತಿಯನ್ನ ಸಂಗ್ರಹಣೆ ಮಾಡಿಸಿ ಅಲ್ಲಿ ಸಾಕ್ಷಿಯನ್ನ ಒಂದು ಸಂಗ್ರಹಣ ಮಾಡಿ ಒಂದು ಹೈದರಾಬಾದ್ನ ವಿಧಿವಿಜ್ಞಾನ ಕೇಂದ್ರಕ್ಕೆ ಕಳಿಸಲಾಗಿದೆ. ವಿಧಿವಿಜ್ಞಾನದ ಏನೋ ಒಂದು ತಪಾಸಣೆಗೆ ಪರೀಕ್ಷೆ ಒಳಪಡಿಸಿದ ನಂತರ ಸಾಕ್ಷಿಗಳು ಬರ್ತವೆ, ಇದು ಆಗಿದೋ ಇಲ್ಲೋ ಅಂತ ತದನಂತರ ಗೊತ್ತಾಗುತ್ತೆ. ಆದ್ರೆ ಈಗ ಒಂದು ಪ್ರಾಥಮಿಕ ಹಂತದಲ್ಲಿರುವಂತಹ ಈ ತನಿಖೆಯನ್ನ ಪೊಲೀಸರು ಸ್ವತಃ ಏನು ಆರೋಪಿಗಳು ಇರ್ತಾರೆ ಇಬ್ಬರು ರೋಹಿತ್ ಮತ್ತು ಅವರ ಸಹೋದರ ರಿತೇಶನ್ನು ಇಬ್ಬರನ್ನು ಬಂಧಿಸಿ ಪ್ರಮುಖವಾಗಿ ಏನು ಕಾರಣ, ನೀವು ಎಲ್ಲಿ ತಗೊಂಡೋಗಿದ್ರಿ, ಯಾಕೆ ನೀವು ಅವರ ತಾಯಿಗೆ ಫೋನ್ ಮಾಡಿ ನೀವು ಅವಳಿಗೆ ಒಂದು ಕಿರುಕುಳ ಕೊಡ್ತಿದ್ರಿ, ದುಡ್ಡಿನ ಒಂದು ಬೇಡಿಕೆ ಯಾಕೆ ಕೊಡ್ತಾ ಇದ್ರಿ ಅಂತ ತನಿಖೆ ಕೈಗೊಂಡಿದ್ದಾರೆ. ಧನ್ಯವಾದ ಮಂಜುನಾಥ್ ಪಾಟೀಲ್ ನಿಮ್ಮ ಮಾಹಿತಿಗೆ.